ತುಮಕೂರಿನ ಹೊಯ್ಸಳ ಹೋಟೆಲ್ ಸಭಾಂಗಣದಲ್ಲಿ ಜಿಲ್ಲಾ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ 26ನೇ ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ನಡೆಯಿತು. ಎಸ್ಪಿ ಕೆವಿ ಅಶೋಕ್ ಅವರು ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ಪಿ ಅವರು, ತಾವು ಸಾರ್ವಜನಿಕರ ಭೇಟಿಗಿಂತ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಭೇಟಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದ್ದು, ನಿವೃತ್ತ ಪೊಲೀಸರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದು, ನಿವೃತ್ತಿ ಪೊಲೀಸರು ಸಮಸ್ಯೆ ಹೊತ್ತು ಠಾಣೆಗೆ ಬಂದರೆ ಅಂತವರನ್ನ ಕೂರಿಸಿ ಸಮಸ್ಯೆ ಬಗೆಹರಿಸುವಂತೆ ಪೊಲೀಸರಿಗೆ ಸೂಚನೆಯನ್ನ ನೀಡಲಾಯಿತು. ಸಂಪರ್ಕದಲ್ಲಿದ್ದು ಅವ್ರ ಗೈಡೆನ್ಸ್ ತಗೊಂಡೆ, ನಮ್ಮ ಮೆಂಬರ್ಸ್ ಗೈಡೆನ್ಸ್ ತಗೊಂಡೆ ನಾವು ಮಾಡ್ತಾ ಬಂದಿದ್ದೀವಿ. ಅದು ಬಿಟ್ಟರೆ ಅದರ್ವೈಸ್ ನೀವೆಲ್ಲ ನಮ್ಗಿಂತ ಎಕ್ಸ್ಪೀರಿಯನ್ಸ್ ಆಗಿರೋರು, ಪೊಲೀಸಿಂಗ್ ಆಗಲಿ ಸಮಾಜದಲ್ಲಿ ಕೆಲಸ ಮಾಡೋದಾಗಲಿ ಇದೆಲ್ಲ ನೀವು ಮೊದಲಿಂದನೇ ನೋಡ್ತಾ ಇರ್ತೀರಿ. ಸಾರ್ವಜನಿಕರಿಗಿಂತ ನಿಮಗೆ ಹೆಚ್ಚು ಅವಗಾಹನೆ ಇರುತ್ತೆ. ಸೊ ಪೊಲೀಸ್ ಸ್ಟೇಷನ್ಸಲ್ಲಿ ಕೆಲಸ ಮಾಡಿರ್ತಾರೆ, ಆಮೇಲೆ ರಿಟೈರ್ಡ್ ಆಗಿ ಸಾಕಷ್ಟು ಸಮಯ ಆಗಿದೆ. ಸೊ ಹೇಗೆ ಸಮಾಜ ಬದಲಾವಣೆ ಆಗ್ತಾ ಇದೆ ಅನ್ನೋದಕ್ಕೆ ನೀವು ಎಲ್ಲ ಸಾಕ್ಷಿಯಾಗಿರ್ತೀರಿ. ಸೊ ನೀವು ತುಂಬ ಇಂಪಾರ್ಟೆಂಟ್ ಆಗಿರ್ತೀರಿ. ಆ್ಯಂಡ್ ಒಂದು ಥರ ಈಗಿರುವ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮತ್ತು ಸಮಾಜಕ್ಕೆ ಒಂದು ಬ್ರಿಡ್ಜ್ ಆಗಿರ್ತೀವಿ. ಅದಕ್ಕೆ ಈಗ ನಾವು ನಮ್ಮವರು ಮಾತಾಡುವಾಗ ತುಂಬ ಕಂಪ್ಲೇಂಟ್ಸ್ ಯಾಕೆ ಹೇಳ್ತಾರೆ ಅಂದರೆ, ನಿಮಗಿರುವ ಅವಗಾಹನ ಸಾರ್ವಜನಿಕರಿಗೆ ಇರಲ್ಲ. ಆ ಹಕ್ಕುಗಳಾಗಲಿ, ಏನು ಮಾಡಬೇಕು ಪೊಲೀಸರ ವಿಚಾರ ಬಗ್ಗೆ ಅವಗಾಹನ ಆಗಲಿ, ಕರೆಕ್ಟ್ ಯಾವುದು ತಪ್ಪು ಯಾವುದು ಅನ್ನೋದಾಗಲಿ ನಿಮಗಿರುವಷ್ಟು ಅವಗಾಹನ ಸಾರ್ವಜನಿಕರಿಗೆ ಇರಲ್ಲ. ಸೊ ಆಗಿರೋದ್ರಿಂದ ನೀವು ತುಂಬ ಇಂಪಾರ್ಟೆಂಟ್ ಆಗಿರ್ತೀರಿ. ಫ್ರಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತೀರಿ. ಯಾಕಂದರೆ ನಾವು ಹೋಗಿ ಯಾರನ್ನೋ ಸಾರ್ವಜನಿಕರನ್ನು ಹೋಗಿ ಇದೇನ್ರಿ ಅದೇನ್ರಿ ಅಂತ ನಾವೇನಾದರೂ ಮಾಹಿತಿ ಕೇಳಿದ್ರು ಸಹ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ ನಾವು ಯಾವ ಉದ್ದೇಶದಿಂದ ಕೇಳ್ತಾ ಇದ್ವಿ ಅಂತ. ಅದೇ ನಿಮ್ಮನ್ನು ಕೇಳಿದರೆ ನಿಮ್ಗೆ ಅರ್ಥ ಆಗುತ್ತೆ ನಾವು ಯಾಕೆ ಕೇಳ್ತಾ ಇದ್ದೀವಿ, ನಮಗೆ ಎಷ್ಟು ಮಟ್ಟಕ್ಕೆ ಗೊತ್ತು, ಈಗ ಏನು ಗೊತ್ತಿರಬೇಕು ಅನ್ನೋದು. ಸೊ ಆ ಥರ ನೋಡಿದರೆ ನೀವು ಈಗ ಏನು ಕೆಲಸ ಮಾಡ್ತಾ ಇದ್ರೆ ಪೊಲೀಸರು ಅವ್ರಿಗಿಂತ ಇಂಪಾರ್ಟೆಂಟ್ ಆಗಿದೆ. ಅದು ಒಂದು ನನಗೆ ಫಸ್ಟ್ ಬರುವ ಅನಿಸಿಕೆ ತಲೆಯಲ್ಲಿ. ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಇಲಾಖೆ ವತಿಯಿಂದ ನಿವೇಶನ ನೀಡುವಂತೆ ಅಧ್ಯಕ್ಷ ಎಲ್ ಜಗದೀಶ್ ಅವರು ಕೋರಿದ್ದು, ಅದನ್ನ ಶೀಘ್ರದಲ್ಲೇ ನಿವಾರಿಸುವ ಭರವಸೆಯನ್ನ ನೀಡಿದ್ರು. ಈ ಸಂಘದವರು ನೀಡಿದ ಬೇಡಿಕೆಗಳನ್ನ ಹಂತ ಹಂತವಾಗಿ ನಿವಾರಿಸುವ ಭರವಸೆಯನ್ನ ಎಸ್ಪಿ ಅವರು ತಿಳಿಸಿದ್ರು. ಜಿಲ್ಲಾ ಉಸ್ತುವಾರಿ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಜಿಲ್ಲೆಯವರಾಗಿದ್ದು, ಎಸ್ಪಿ ರವರು ವಿಶೇಷ ಆಸಕ್ತಿ ವಹಿಸಿ ತಮ್ಮ ಸಂಘಕ್ಕೆ ನಿವೇಶನ ಕೊಡಿಸುವ ಜೊತೆಗೆ ಬಹಳಷ್ಟು ಬೇಡಿಕೆಗಳನ್ನು ಈಡೇರಿಸುವಂತೆ ಸಂಘದ ಅಧ್ಯಕ್ಷ ಹಾಗೂ ನಿವೃತ್ತ ಡಿಎಸ್ಪಿ ಎಲ್ ಜಗದೀಶ್ ಮನವಿ ಮಾಡಿದರು. ಸುಮಾರು ಜನ ಇನ್ನೂ ಆರೋಗ್ಯ ಭಾಗ್ಯ ಸ್ಕೀಮ್ನಲ್ಲಿ ಅಳವಡಿಸ್ಕೊಂಡಿಲ್ಲ. ದಯಮಾಡಿ ಅದ್ರ ಬಗ್ಗೆ ಅಳವಡಿಸಿಕೊಂಡು ನಾನು ವೈಯಕ್ತಿಕವಾಗಿ ಕೇಳಿದ್ದೇನೆ. ಅದರಲ್ಲಿ ಒಟ್ಟು 504 ಮಂದಿ ನಿವೃತ್ತ ಸಿಬ್ಬಂದಿಗಳು ಆಸ್ಪತ್ರೆ ಚಿಕಿತ್ಸೆ ಪಡೆದು ಅವರ ಒಂದು ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ಮನ್ವನ್ ಫಂಡಿಯಿಂದ ಹಣ ಸಹಾಯ ಮಾಡಿದ್ದಾರೆ. ಆಮೇಲೆ ಕರ್ತವ್ಯ ನಿರತ ಸಿಬ್ಬಂದಿ ಮತ್ತು ನಿವೃತ್ತ ಸಿಬ್ಬಂದಿಯವರಿಗೆ ನಮ್ಮ ಫಾರ್ಮಸಿ ಇದರಲ್ಲಿ ಶೇಕಡ 20% ಡಿಸ್ಕೌಂಟ್ ಮಾಡಿ ರಿಯಾಯಿತಿ ದರದಲ್ಲಿ ಅದನ್ನು ಅನುಕೂಲತೆ ಇದೆ. ದಿನಾಂಕ 6/5/14 ಈ ಪ್ರಾರಂಭವಾಗಿರ್ತಕ್ಕಂಥ ನಮ್ಮ ಇದು ಫಾರ್ಮಸಿ ಈಗ ಟೋಟಲ್ 8,12,484 ರೂಪಾಯಿ ಲಾಭ ಬಂದಿದೆ. ಅದರಲ್ಲಿ FD ಆಗಿ ನಾವು FD ಹಣದಿಂದ ಅದು 1,70,000 ರೂಪಾಯಿ ನಮಗೆ ಬಡ್ಡಿ ಸಮೇತ ಬಂದಿದೆ. ಹಾಗೆ ಸಂಘದಲ್ಲಿ ನಮ್ಮ SBI ಮತ್ತು ಕೆನರಾ ಬ್ಯಾಂಕ್ನಲ್ಲಿ 28,56,675 ರೂಪಾಯಿ ಜಮೆ ಇರುತ್ತೆ. ನಮಗೆಲ್ಲರೂ ಬಂದಿದೆ. ಸಂಘದ ಗೌರವಾಧ್ಯಕ್ಷ ಜಿ ಆನಂದ್, ಕಾರ್ಯಾಧ್ಯಕ್ಷ ತಿಪಟೂರು ಲೋಕೇಶ್ವರ, ಉಪಾಧ್ಯಕ್ಷ ಗಂಗಪ್ಪ, ಕಾರ್ಯದರ್ಶಿ SB ಶಿವಬಸಪ್ಪ, ಖಜಾಂಚಿ ಸಿದ್ದಗಂಗಯ್ಯ ಸೇರಿದಂತೆ ಜಿಲ್ಲೆಯ ಎಲ್ಲೆಡೆಯಿಂದ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಹಾಗೂ ಪೊಲೀಸರು ಆಗಮಿಸಿದ್ರು. ಕಾರ್ಯಕ್ರಮದ ನಂತರ ನಡೆದ ಸಭೆಯಲ್ಲಿ ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು.